ನಾಟಕ ನೋಡ್ತಾ ಇದ್ದ ವೇಳೆ ಕಮಾನು ಕುಸಿದು ಇಬ್ಬರು ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೈಲ್ ಮರ್ಚೇಡ್ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕಮಾನಿನ ಕೆಳ ಕೂತು ಮಕ್ಕಳು ನಾಟಕ ವೀಕ್ಷಣೆ ಮಾಡ್ತಾ ಇದ್ರು. 7 ಜನ ಸಿಬ್ಬಂದಿ ಇದ್ರು. ಈ ವೇಳೆ ಕಮಾನಿನ ಗೋಡೆ ಕುಸಿದು ಸ್ಥಳದಲ್ಲಿ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಗಂಭೀರ ಗಾಯಗೊಂಡು ಕೋಮಾಗೆ ಜಾರಿದ್ದಾರೆ ತಾಯಿ ಬಸಮ್ಮ, 8 ವರ್ಷದ ವಿಶ್ವನಾಥ್ ರಾಮಲಿಂಗ ಹಾಗೆ 2 ವರ್ಷದ ಸಾನ್ವಿತಾ ಜೀವವನ್ನ ಕಳ್ಕೊಂಡಿರೋ ಮಕ್ಕಳು. 4 ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಗಾಯಾಳುಗಳನ್ನ ರಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. 25 ವರ್ಷದ ವಿಶಾಲಾಕ್ಷಿ, 18 ವರ್ಷದ ಲಕ್ಷ್ಮಿ, 3 ವರ್ಷದ ಯಲ್ಲಮ್ಮಗೆ ಗಾಯಗಳಾಗಿದ್ದು ಮಕ್ಕಳ ಮೃತದೇಹವನ್ನ ಮಾನ್ವಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಕಮಾನು ಕುಸಿದಿದ್ದು ಹೇಗೆ, ಶಿಥಿಲಗೊಂಡಿತ್ತ, ಏನಾಯ್ತು ಅಲ್ಲಿ ಅಂತ ಹೇಳಿ? ವಿದ್ಯಾಶ್ರೀ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬಯಲು ಮರ್ಚೇಡ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಈ ಬಯಲು ನಾಟಕ ಅನ್ನುವಂತಹ ಒಂದು ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ. ಈ ವೇಳೆ ಅಲ್ಲಿ ಒಂದು ಕಮಾನು ನಿರ್ಮಾಣ ಆಗಿರುತ್ತೆ. ಕಳೆದ 1-1.5 ವರ್ಷದ ಹಿಂದೆ ಕಮಾನು, ಈ ಎಂಟ್ರೆನ್ಸ್ ಆರ್ಚ್ ಇರುತ್ತಲ್ಲ, ಆ ತರದಲ್ಲಿ ಒಂದು ಆರ್ಚ್ ಇರುತ್ತೆ. ಅದಕ್ಕೆ ನಾಮಫಲಕವನ್ನ ಮಾಡಿರ್ತಾರೆ ಸಿಮೆಂಟ್ನಿಂದ. ಅದು ಇತ್ತೀಚೆಗೆ ಅದು ಮಾಡಿರೋದ್ರಿಂದ ಅದು ಕರೆಕ್ಟ್ ಆಗಿ ಕ್ಯೂರಿಂಗ್ನೂ ಆಗಿಲ್ಲ. ಇದ್ರ ಪರಿಣಾಮವಾಗಿ ಕಳಚಿ ಬಿದ್ದು ಕ್ಷಣದಲ್ಲೇ ಕಳಿಸಿದ್ದಂತಹ ಪರಿಣಾಮವಾಗಿ 8 ವರ್ಷದ ವಿಶ್ವನಾಥ್ ರಾಮಲಿಂಗ ಅನ್ನುವಂಥ ಒಬ್ಬ ಹುಡುಗ, 2 ವರ್ಷದ ಸಾನ್ವಿತಾ ಅನ್ನುವಂತಹ ಇಬ್ರು ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿದ್ರೆ 5 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾಲು ಮುರಿತಾಗಿದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಅದರಲ್ಲೂ ಬಸಮ್ಮ ಅನ್ನುವಂಥ ಒಬ್ಬ ಮಹಿಳೆ, ಆಕೆ ಕೋಮಾ ಸ್ಥಿತಿಯಲ್ಲಿದ್ದಾಳೆ. ಯಾಕಂದ್ರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ತೀವ್ರ ರಕ್ತಸ್ರಾವವಾಗಿ ಆಕೆ ರಾಯಚೂರಿನ ರಿಮ್ಸ್ ಹಾಸ್ಪಿಟಲ್ ಮತ್ತೆ ಎಲ್ಲ ಗಾಯಾಳುಗಳು, ಕಾಲು ಮುರಿತಕ್ಕೊಳಗಾಗಿರುವಂತಹ ಎಲ್ಲಾ ಗಾಯಾಳುಗಳನ್ನ ರಾಯಚೂರಿನ ರಿಮ್ಸ್ ಹಾಸ್ಪಿಟಲ್ ಹೆಚ್ಚಿನ ಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ. ಬಾಲಕರ ಮೃತದೇಹ ಏನಿದೆ, 2 ಬಾಲಕರ ಮೃತದೇಹವನ್ನ ಸರ್ಕಾರಿ ಮಾನ್ವಿ ಹಾಸ್ಪಿಟಲ್ಗೆ ಶವಗಾರಕ್ಕೆ ರವಾನೆ ಮಾಡಲಾಗಿದೆ. ಈ ಒಂದು ಸ್ಥಳಕ್ಕೂ ಸಹ ರಾಯಚೂರು ಗ್ರಾಮೀಣ ಶಾಸಕರು ಭೇಟಿ ನೀಡಿದ್ದಾರೆ. ಆದ್ರೆ ಈ ಒಂದು ಕಾಮಗಾರಿ ಮಾಡಿದಾರಲ್ಲ, ಅವ್ರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು. ಇಷ್ಟು ಜನರ ಸಾವು ನೋವಿಗೆ ಅಲ್ಲಿ ಕಾಮಗಾರಿ ಮಾಡಿದಂತಹ, ಕಳಪೆ ಕಾಮಗಾರಿ ಮಾಡಿದಂತಹ ಈ ಶಾಸಕರ ಬೆಂಬಲಿಗರಾಗಿರ್ಬೋದು ಅಥವಾ ಗುತ್ತಿಗೆದಾರ ಯಾರಿದ್ದಾರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡಾಗ ಮಾತ್ರ ಈ ತರದ ಅವಘಡಗಳನ್ನ ಸ್ವಲ್ಪ ನಿಲ್ಲಿಸಬಹುದಾಗಿದೆ ವಿದ್ಯಾಶ್ರೀ. ಥ್ಯಾಂಕ್ ಯು ಶ್ರೀಕಾಂತ್, ತಮ್ಮೆಲ್ಲ ಡೀಟೇಲ್ಸ್ಗೆ.